ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಹೋಗೋಣ ಬನ್ನಿ ಬಾಸ್. ಹಾಯ್ ಹಲೋ, ವೆಲ್ಕಮ್ ಟು ಮೈ ಲೈವ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯಲ್ಲಿ ಜಾತ್ರೆಯ ವಿಡಿಯೋ ಹಾಕ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ಹಾಕ್ತಿರೋ ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಮೊದಲೇ 1 ತಿಂಗಳು ಮುಂಚೆನೆ 2 ತಿಂಗಳು ಮುಂಚೆನೆ ನಾನು ಹೋಗ್ಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂತ ನಿಮ್ಗೆಲ್ರಿಗೂ ಹೇಳಿದೆ. ಹಾಗಾಗಿ ಹೋಗ್ಲೇಬೇಕು ಅನ್ನಿಸ್ತು, ಹೋಗ್ತಾ ಇದೀನಿ. ನೋಡಿ, ನಾನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಂದ ಚಳ್ಳಕೆರೆಯಲ್ಲಿ ಇಳಿದೆ. ಇದು ಚಳ್ಳಕೆರೆ ಬಸ್ ಸ್ಟಾಪ್. ಇದು ಚಳ್ಳಕೆರೆ ಬಸ್ ಸ್ಟಾಪ್ ಇಂದ ನಾನು ಮಕ್ಳಿದ್ದಾರೆ, ನಮ್ ಚಿಕ್ಕಮ್ಮನ ಮನೆಯಲ್ಲಿ ಮಕ್ಳಿದ್ರು. ಹಾಗಾಗಿ ಅವ್ರಿಗೆ ಏನಾದ್ರು ತಗೊಳ್ಳೋಣ ಅಂತೇಳಿ, ನೈಟ್ ಎಲ್ಲ ಜರ್ನಿ ಮಾಡಿದಲ್ವಾ, ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ಬಸ್ ಸ್ಟಾಪ್ ಅಲ್ಲಿ ಹೋಗ್ತಿದ್ದೆ. ಅಲ್ಲೇ ನೋಡಿ ದೇವ್ರ ಪೂಜೆ ಮಾಡ್ತಿದ್ರು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು. ನನಗೆ ತುಂಬಾ ಖುಷಿನೇ ಆಗೋಯ್ತು, ಇಲ್ಲಿ ನನ್ಗೆ ದರ್ಶನ ಸಿಕ್ತಲ್ಲ ಅನ್ಕೊಂಡ್ಬಿಟ್ಟು ಅಲ್ಲಿ ನಮಸ್ಕರಿಸ್ಬಿಟ್ಟು ಮತ್ತೆ ನಾನು ಬೇಕರಿಯಲ್ಲಿ ಹೋದೆ. ಬೇಕರಿಯಲ್ಲಿ ಹೋಗಿ ಮಕ್ಳಿಗೆ ಸ್ವಲ್ಪ ತಗೊಂಡ್ಬಿಟ್ಟು, ನೋಡಿ ನಾನು ಚಳ್ಳಕೆರೆ ಬಸ್ ಸ್ಟಾಪ್ ಇದ್ದು, ಚಳ್ಳಕೆರೆ ಬಸ್ ಸ್ಟಾಪ್ ಇಂದ ನಾನು ನೇರ ನಮ್ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಾಗಿತ್ತು. ನಾನ್ ಚಿಕ್ಕಮ್ಮ ಮನೆಗೆ ಹೋಗ್ಬೇಕು ಅಂತಂದ್ರೆ ನಾನು ಆಟೋ ಕಾಯ್ಬೇಕಾಗಿತ್ತು. ಆಟೋ ಕಾದೆ, ಬಟ್ ನಮ್ ಅಣ್ಣನೇ ಬರ್ತೀನಿ ಅಂತ ಹೇಳಿ 2 ವೀಲರ್ ಅಲ್ಲಿ ಬಂದ್ರು. ಅಲ್ಲಿಂದ ಮತ್ತೆ ನಾನು ಇನ್ನೊಬ್ಬ ದೊಡ್ಡಮ್ಮ ಇದ್ದಾರೆ, ಅಲ್ಲಿ ಹೋದೆ. ಅಲ್ಲಿಂದ ರೆಡಿ ಆಗ್ಬಿಟ್ಟು ನಾನು ಸೀದಾ ನಾಯಕನಹಟ್ಟಿ ಹೋಗ್ಬೇಕು ಅಂತೇಳಿ ಆಟೋ ಮಾಡ್ಕೊಂಡು ಎಲ್ರು ನಾಯಕನಹಟ್ಟಿಗೆ ಬಂದ್ವಿ. ಇದು ನಾಯಕನಹಟ್ಟಿ ಬಸ್ ಸ್ಟಾಪ್. ಅಂದ್ರೆ ಜಾತ್ರೆ ಇತ್ತಲ್ಲ, ಹಾಗಾಗಿ ಜಾತ್ರೆ ಪ್ರಯುಕ್ತ ನಾಯಕನಹಟ್ಟಿ ಬಿಟ್ಟು 1 ಕಿಲೋಮೀಟರ್ ಮುಂದೆನೆ ಸ್ಟಾಪ್ ಮಾಡ್ತಿದ್ರು ಗಾಡಿ ಎಲ್ಲ. ಹಾಗಾಗಿ ಅಲ್ಲಿ ನಾವು ನೋಡಿ ಎಷ್ಟು ಬಿಸಿಲು ಅಂತಂದ್ರೆ, ಅಪ್ಪ ಆ ಬಿಸಿಲಿಗೆ ಸಾಕಾಗೋಗ್ಬಿಡ್ತು, ಅಷ್ಟು ಬಿಸಿಲಿತ್ತು. ನನ್ ಬ್ಯಾಗ್, ನನ್ ಲಗೇಜ್ ನನ್ ಹಿಂದೆನೆ ಇತ್ತಲ್ವಾ, ಅದ್ರಲ್ಲಿ ಟವಲ್ ಇತ್ತು. ಟವಲ್ ಎತ್ಕೊಂಡ್ಬಿಟ್ಟು ನೋಡಿ, ನನ್ಗಂತೂ ನಗು. ನನಗ್ ಬೇರೆಯವ್ರು ಎಲ್ರು ನೋಡ್ತಿದ್ರು, ಬಟ್ ನೋಡಿದ್ರೆ ನೋಡ್ಕೊಳ್ಳಿ ಅಲ್ವಾ, ನಮ್ ಸೇಫ್ಟಿ ನಮ್ಗೆ ಅಲ್ವಾ. ಹಾಗಾಗಿ ನಾವು ಎಲ್ರು ನಡ್ಕೊಂಡ್ ಬಂದ್ವಿ. ನಮ್ಮ ಅಣ್ಣವ್ರು ಎಲ್ರು ನಡ್ಕೊಂಡ್ ಹೋಗ್ತಿರ್ಬೇಕಾದ್ರೆ ನಾವು ಸೀದಾ ಸ್ವಾಮಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಒಳಮಠಕ್ಕೆ ಹೋದ್ವಿ. ಹೊರಮಠದ ಹತ್ರ ಇದು ತೇರ್ ನಡೆಯೋದು. ಒಳಮಠದ ಹತ್ರ ಎಲ್ರು ಕೊಬ್ಬರಿ ಉರಿಸ್ತಾರೆ. ಕೊಬ್ಬರಿ ಉರಿಸುವಂತಂದ್ರೆ ಕೊಬ್ಬರಿ ಫಸ್ಟ್ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅವರು ಎಂಬ ವ್ಯಾಪಾರಿ ಭಕ್ತನೂ ಆಗಿದ್ದ. ಆ ಭಕ್ತ ತಿಪ್ಪೇರುದ್ರ ಸ್ವಾಮಿಗೆ ಹೇಳಿದ್ರಂತೆ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗೆ ಎಲ್ಲೋ ಸಿಕ್ಕಿದ್ರಂತೆ. ಅವಾಗ ಹೇಳಿದ್ರಂತೆ, ದೇವ್ರೆ ತಂದೆ ಪವಾಡ ಪುರುಷರೇ, ಒಂದು ಸಲ ನಾಯಕನಹಟ್ಟಿಗೆ ವಿಸಿಟ್ ಅಥವಾ ಬಂದು ಹೋಗಿ, ನಿಮ್ಮ ಭಕ್ತರು ಅಲ್ಲಿ ಸಮೇತ ಇದ್ದಾರೆ ಅಂತ ಪಣಿಯಪ್ಪ ಅವರು ಹೇಳಿದ್ರಂತೆ. ಹಾಗಾಗಿ ಬರ್ಬೇಕಾದ್ರೆ ಕತ್ಲಿತ್ತಂತೆ. ಕತ್ಲಲ್ಲಿ ಏನ್ ಮಾಡ್ಬೇಕು, ಯಾವ ತರ ಬೆಳಕು ಅಂದ್ರೆ ಏನು ಇಲ್ವಲ್ಲ, ಅವಾಗಿನ ಇದ್ರಲ್ಲಿ ಟಾರ್ಚ್ ಅಂತದ್ ಏನು ಇರ್ಲಿಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ತಂದೆ ಇದ್ರಲ್ಲಿ ಕಂಕ್ಳಲ್ಲಿ ಒಂದು ಜೋಳಿಗೆ ಇತ್ತು, ಹಾಗೆ ಕೈಯಲ್ಲಿ ಬೆತ್ತ ಇತ್ತು. ಏನ್ ಮಾಡೋದು ಅಂತ ಹೇಳಿ ಜೋಳಿಗೆಯಲ್ಲಿ ಏನಾದ್ರು ಇದ್ಯಾ ಅಂತ ನೋಡಿದ್ರೆ ಒಂದು ಕೊಬ್ಬರಿ ಬಟ್ಲಿತ್ತಂತೆ, ಒಣ ಕೊಬ್ಬರಿ ಇತ್ತಂತೆ. ಅದನ್ನ ಉರಿಸ್ಕೊಂಡ್ಬಿಟ್ಟು ಬೆಳಕ್ ಮಾಡ್ಕೊಂಡ್ ಬಂದ್ರಂತೆ. ಈಗ ಭಕ್ತರೆಲ್ಲರೂ ಅದನ್ನೇ ಮಾಡ್ತಾರೆ. ತಂದೆ, ನಾವು ಕತ್ಲಿನಿಂದ ಬೆಳಕಿಗೆ ಬರ್ಬೇಕು, ನಮ್ಗೂ ಬೆಳಕ್ ಕೊಡು ಅಂತೇಳಿ ಹರಕೆ ಮಾಡ್ಕೊಂಡ್ಬಿಟ್ಟು ಹರಕೆ ಮುಖಾಂತರ ಈ ಕೊಬ್ಬರಿನ ಇಲ್ಲಿ ಉರಿಸ್ತಿದಾರೆ. ನೋಡಿ, ಉರಿಸಿರೋ ಕೊಬ್ಬರಿನ ಮತ್ತೆ ಸ್ವಲ್ಪ ಉರ್ದಿರೋ ಕೊಬ್ಬರಿನ ತೆಗೆದುಕೊಂಡ್ಬಿಟ್ಟು ಪ್ರಸಾದ ರೂಪದಲ್ಲಿ ತಗೊಂತಾರೆ. ಇದು ಇಲ್ಲಿನ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ವಿಶೇಷತೆ ಅಂತ ಹೇಳ್ಬೋದು. ಅಂತೇಳಿ ಉರಿತಾರಲ್ವಾ ಕೊಬ್ಬರಿನ, ಒಣ ಕೊಬ್ಬರಿನ. ಹಾಗೆ ನಾವು ತಗೊಂಡ್ ಹೋಗಿದ್ವಿ, ನಮ್ ದೊಡ್ಡಮ್ಮನ ಮಕ್ಳು ಬಂದಿದ್ರು, ಈಗ ಇವ್ರೆ ಅವರು ತಂದಿದ್ರು. ಅದನ್ನ ತಂದು ಅಲ್ಲಿ ಅವರು ಈ ತರ ಕೊಬ್ಬರಿ ಉರಿದ್ಬಿಟ್ಟು, ನೋಡಿ ನಾನ್ ತಂದಿರೋ ಇಷ್ಟು ಕೊಬ್ಬರಿ ನನ್ ತಂದೆ ಮನೆಗ್ ತಂದೆ. ಕೊಬ್ಬರಿ ಉರಿಸ್ಬಿಟ್ಟು ಅಲ್ಲಿಂದ ನಾವು ನೇರ ಒಳಮಠಕ್ಕೆ ಹೋಗ್ಬೇಕಾಗಿತ್ತು. ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಒಳಮಠದಲ್ಲಂತೂ. ಒಳಗಡೆ ಕಾಲಿಡಕ್ ಜಾಗ ಇರ್ಲಿಲ್ಲ, ಸಖತ್ ರಶ್ ಇತ್ತು. ಕ್ಯೂ ಸಿಸ್ಟಮ್ ಅಂತೂ ಒಂದು 4-5 ಲೈನ್ ಇತ್ತು, ಫುಲ್ ಸುಮಾರು 2 ಕಿಲೋಮೀಟರ್ ಅಷ್ಟು ದೂರ. ಹಾಗಾಗಿ ಒಳಗಡೆ ಹೋಗಕ್ ಆಗಲ್ಲ ಅನ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ತಂದೆ ಮತ್ತೆ ಇನ್ನೊಂದ್ಸತಿ ಬಂದಾಗ ನನಗೆ ದರ್ಶನ ಕೊಡು ಅಂತ ಅನ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ತೇರ್ ಎಳಿತಿದ್ರಲ್ಲ ಆ ಸ್ಥಳಕ್ಕೆ ಹೋದ್ವಿ. ತೇರ್ ನೋಡಿದ್ರೆ ತುಂಬಾ ದೂರಾನೇ ಹೋಗ್ಬಿಟ್ಟಿತ್ತು. ನೋಡಿ, ಕಾಣಿಸ್ತಾ ಇದೆ, ತುಂಬಾ ದೂರಾನೇ ಹೋಗಿತ್ತು. ಇನ್ನೇನ್ ಮಾಡೋದು ಅಂತೇಳಿ ಹಾಗೆ ಹತ್ರ ಹೋದ್ವಿ. ಏನ್ ಗೊತ್ತಾ, ಈ ಸಲ ಹೆಂಗಿದ್ರು ಅಂತಂದ್ರೆ, ಭಕ್ತಾದಿಗಳು ಫಸ್ಟ್ ಎಲ್ಲ ಅಲ್ಲೇ ಕುತ್ಕೊಂಡು ಜಮಾಯಿಸಿ ನೋಡ್ಕೊಂಡು ಹೋಗ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಹೀಗಲ್ಲ, ಬರೋದು ಪೂಜೆ ಮಾಡಿಸ್ಕೊಳ್ಳೋದು, ರಿಟರ್ನ್ ಹೋಗ್ಬಿಡೋದು, ಹಾಗೆ ಹೋಗ್ತಿದ್ರು. ಆದ್ರೂನು ಇಷ್ಟು ಜನ ಇದ್ರು. ನೋಡಿ ಎಷ್ಟು ಜನ ನೆರೆದಿದ್ರು ಅಂತಂದ್ರೆ ಹೇಳಕ್ಕೆ ಮಾತೆ ಬರ್ತಾ ಇಲ್ಲ. ಹಾಗೆ ನೋಡಕ್ ಕಣ್ಣು ಸಾಲದು. ತೇರ್ ಹೋಗ್ತಿರ್ಬೇಕಾದ್ರೆ ತೇರ ಮೇಲೆ ಮೆಣಸು ಹಾಕ್ತಾರೆ. ಸೂರ್ ಬೆಲ್ಲ ಅಂತಂದ್ರೆ ಒಂಚೂರು ಮಂಡಕ್ಕಿ, ಮತ್ತೆ ಮೆಣಸು, ಮತ್ತೆ ದವನ. ಇದು ಇಂಪಾರ್ಟೆಂಟ್, ದೇವರಿಗೆ ತುಂಬಾ ಒಳ್ಳೇದು. ಪ್ರಸಾದಕ್ಕಂತೇಳಿನೂ ತಗೊಂತಾರೆ ಇದನ್ನ. ಫಸ್ಟ್ ಎರಚಿ ಬಿಡ್ತಾರೆ ಯಾವ್ದ್ರ ಮೇಲೆ, ದವನ ಮತ್ತೆ ಮೆಣಸ್ಕಾಳು ಈ ದೇವ್ರ ಮೇಲೆ ಹರಕೆ ಹೊತ್ತಿರೋರು ಎರಚ್ಬಿಟ್ಟು ಮತ್ತೆ ಅದನ್ನ ಹುಡುಕ್ತಾರೆ. ನೋಡಿ, ಕೆಳಗಡೆ ಸಿಕ್ಕರೆ ಸಾಕು, ಎಲ್ರು ಎಷ್ಟು ನೋಡಿ, ಇಷ್ಟು ರಶ್ ಅಲ್ಲೂ ಕೆಳಗಡೆ ಹುಡುಕೊಂಡು ಹೋಗ್ತಿದ್ದಾರೆ. ನನ್ಗಂತೂ 1-2 ಕಾಣಿಸ್ತು, ಬಟ್ ನಾನ್ ಎತ್ಕೊಳ್ಳಿಲ್ಲ, ನಮ್ಮ ಅಣ್ಣ ಎತ್ಕೊಂಡ್ರು.
ಅಲ್ಲಿಂದ ಮುಂದಕ್ಕೆ ಹೋದ್ವಿ. ಏನ್ ಮಾಡ್ತೀರಾ ಅಂತ ನಾನು ಒಬ್ಬ ತಾತ ಕೇಳಿದೆ, ಇದನ್ನ ಏನ್ ಮಾಡ್ತೀರಾ ಅಂತ. ಕೇಳಿದ್ರೆ ಏನಂದ್ರು ಗೊತ್ತಾ, ಮಕ್ಕಳಿಗೆ ಹುಷಾರಿಲ್ದಿದ್ದಾಗ ಅದನ್ನ ಸ್ವಲ್ಪ ಉಜ್ಜಿ, ನೆಗಡಿ ಕೆಮ್ಮು ಎಲ್ಲಾ ಬಂದ್ರೆ ಆ ಉಜ್ಜಿ ಸ್ವಲ್ಪ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಕೊಟ್ರೆ ನೆಗಡಿ ಕೆಮ್ಮು ಬೇಗ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಅಂತ ಹೇಳಿದ್ರು. ಖಂಡಿತ ಅವ್ರ ನಂಬಿಕೆ ನಿಜವಾಗ್ಲೂ ಸುಳ್ಳಲ್ಲ ಅಂತ ಹೇಳ್ತಾ ಅಲ್ಲಿಂದ ನಾವು ಮುಂದೆ ಹೋದ್ವಿ. ಹತ್ರ ಅಂತೂ ಫುಲ್ ನೂಕ್ಲಾಗ್ತಿತ್ತು. ಹಾಗಾಗಿ ನಾವು ಸ್ವಲ್ಪ ಇಷ್ಟು ದೂರನೇ ಇದ್ವಿ. ನಮ್ಮ ಅಣ್ಣವ್ರು ಬಂದಿದ್ರಲ್ವಾ, ಅವ್ರೆಲ್ರು ಬಾಳೆಹಣ್ಣು ಇಲ್ಲೇ ನೋಡಿ ನನ್ನ ತಾತ ಕೇಳ್ತಿದ್ದು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಹಿಂಗಂದ್ರು, ಮಕ್ಳಿಗೆ ನೆಗಡಿ ಕೆಮ್ಮು ಆದ್ರೆ ಸ್ವಲ್ಪ ಈ ತರ ಮಾಡಿ ಹಾಕಿದ್ರೆ ಬೇಗ ನೆಗಡಿ ಕೆಮ್ಮು ಹೋಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಹೋದ್ಮೇಲೆ ತೇರ್ ಹತ್ರ ನೋಡಿ, ಸಖತ್ ಬಿಸಿಲು ಅಂತಂದ್ರೆ ಎಷ್ಟು ಬಿಸಿಲು ಗೊತ್ತಾ, ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಬಿಸಿಲು ಇತ್ತು. ಎಷ್ಟು ರಶ್ ಇತ್ತು ಅಂತಂದ್ರೆ ಹೇಳಕ್ಕೂ ಆಗಲ್ಲ. ಕಣ್ ತುಂಬಿಸ್ಕೊಂಡು ನಾವು ಅದರ ಗುರು ತಿಪ್ಪೇರುದ್ರ ಸ್ವಾಮಿ ತುಂಬಾನೇ ಪವಾಡ ಮಾಡಿದ್ದಾರೆ. ನಾನು ಒಂದ್ಸಲ ಅವರ ಪವಾಡಗಳನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ನನಗೆ ಈ ಸಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತುಂಬಾ ರಶ್ ಇತ್ತು. 2 ಕಡೆ 3 ಕಡೆ ಹೋಗಕ್ಕಾಗ್ಲಿಲ್ಲ. ಆ ರಶ್ ಅಲ್ಲಿ ಒಳಗಡೆನೂ ಬಿಡಲ್ಲ, ಹಾಗಾಗಿ ಹೋಗ್ಲಿಲ್ಲ. ಇನ್ನೊಂದ್ಸತಿ ನಾನು ಹೋದಾಗ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಚರಿತೆ ಆ ವಿಡಿಯೋ ಮಾಡದಂತೆ ಅಂತ ಅನ್ಕೊಂಡ್ಬಿಟ್ಟು ನೋಡಿ ತೇರ್ ಹೋಗ್ತಾ ಇದೆ. ತೇರ್ ಹತ್ರ ಹೋದ್ವಿ. ತೇರ್ ಹತ್ರ ಹೋಗಿ ನಾವು ಇನ್ನೇನು ಬಾಳೆಹಣ್ಣು ಎಸೆಯನ್ನ ಭಗವಂತಗೆ ಏನಾದ್ರು ಹರಸ್ಕೊಂಡು ಅಂತ ಹೋದ್ವಿ. ಸಖತ್ ಬಾಳೆಹಣ್ಣು ಹಾಕ್ತಿದ್ರು, ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ. ಬಾಳೆಹಣ್ಣು ಪಟ್ ಅಂತ ಬಂದು ಮೊಬೈಲಿಗೆಲ್ಲ ಬೀಳೋದು. ಮೊಬೈಲ್ ಎಲ್ಲಿ ಬಿದ್ದೋಗುತ್ತೋ ಅನ್ಕೊಂಡ್ವಿ, ಆದ್ರೂ ಮೊಬೈಲ್ ಏನ್ ಸದ್ಯಕ್ಕೆ ಬೀಳ್ಲಿಲ್ಲ. ಇನ್ನೇನ್ ಮಾಡೋದು ಅಂತೇಳಿ ನಾವು ಹತ್ರ ಹೋಗಿ ನಾವು ಬಾಳೆಹಣ್ಣು ಹಾಕನ ಅಂತೇಳಿ, ಹರಕೆ ಹೊತ್ಕೊಂಡಿರೋರೆಲ್ರು ಹಾಕ್ತಾರಲ್ವಾ, ಹಾಗಾಗಿ ನಾವು ಹಾಕನ ಅಂತ ಹೋದ್ವಿ. ಆತರ ನಮ್ಮ ಅಣ್ಣ ಫಸ್ಟ್ ಹಾಕಿದ್ರು. ಅವರು ಸ್ವಲ್ಪ ಪರವಾಗಿಲ್ಲ, ಹಂಗೋ ಹಿಂಗೋ ಹತ್ತತ್ರ ಹೋಯ್ತು. ಆಮೇಲೆ ನಮ್ಮ ಅಣ್ಣನ ಮಗ ಹಾಕ್ದ, ಆಮೇಲೆ ನಮ್ ಸೊಸೆ ಅವರು ಹಾಕಿದ್ರು, ತೇರ್ ಮೇಲೆ ಎಸೆದ್ರು. ಎಲ್ಲ ಆದ್ಮೇಲೆ ನಾನು ಹಾಕ್ಬೇಕಾಗಿ ಬಂತು. ನೋಡಿ ಅಷ್ಟು ದೂರ ಹೋಗ್ತಾ ಇದೆ ಅಂದ್ರೆ ಸಾಕತ್ ದೂರ ಹೋಗ್ತಾ ಇದೆ. ಎಲ್ರು ಹಾಕಿದಾದ್ಮೇಲೆ ನಾನು ಹಾಕ್ಬೇಕು ಅನ್ಕೊಂಡೆ, ಹಾಕ್ದೆ. ನೋಡಿ ಇವ್ರು ನಮ್ಮ ಅಣ್ಣ, ನನ್ ಬ್ಯಾಗ್ನ ಅವ್ರು ತಗ್ಲಾಕೊಂಡವ್ರೆ ಪಾಪ. ನನಗೆ ಹೆಲ್ಪ್ ಆಯ್ತು, ನಾ ಬ್ಯಾಗ್ ಹಾಕೊಂಡು ಓಡಾಡಕ್ ಆಗ್ತಿರ್ಲಿಲ್ಲ, ಬಟ್ಟೆ ಎಲ್ಲ ಅದ್ರಲ್ಲೇ ಇತ್ತು. ನಾನು ಹಂಗೆ ಹೋಗಿ ಹಿಂಗೆ ಬಂದ್ಬಿಡೋಣ ಅಂತ ಹಾಕೊಂಡು ಹೋಗಿದ್ದು. ಹಾಗಾಗಿ ಅಣ್ಣ ನಾನ್ ಹಾಕೊಂತೀನಿ ಕೊಡು ಅಂತ ಹೇಳಿದ್ರು. ಅವರು ಬ್ಯಾಗ್ ಹಾಕೊಂಡ್ರು, ಹಾಗೆ ಬಾಳೆಹಣ್ಣು ಹಾಕಿ ತೇರಿನ ಮೇಲೆ ಹಾಕಿದ್ರು. ಆಮೇಲೆ ನಮ್ಮ ಅಣ್ಣನ ಮಗನೂ ಹಾಕ್ದ. ತದನಂತರ ನಾನು ಹಾಕ್ದೆ. ಹಂಗೋ ಹಿಂಗೋ ಸ್ವಲ್ಪ ಹತ್ರ ಹೋಯ್ತು. ನಾನ್ ಫಸ್ಟ್ ಹಾಕಿದ್ದು ಸ್ವಲ್ಪ ಹತ್ರ ಹೋಯ್ತು, ನೆಕ್ಸ್ಟ್ ಹಾಕಿದ್ದು ಅಷ್ಟ್ ಹತ್ರ ಹೋಗ್ಲಿಲ್ಲ. ನನ್ಗೂ ಸ್ವಲ್ಪ ಫೀಲ್ ಆಗೋಯ್ತು. 2 ಬಾಳೆಹಣ್ಣು ಹಾಕ್ದೆ. 2 ಬಾಳೆಹಣ್ಣು ಹಾಕಿದಾದ್ಮೇಲೆ ಇನ್ನು 2 ಬಾಳೆಹಣ್ಣಿತ್ತು. ನಮ್ಮ ಅಣ್ಣನ ಮಗ ಇದ್ದ, ಸರಿ ಅವ್ರಿಗೆ ಕೊಟ್ಬಿಟ್ಟು ನಾನು ಸ್ವಾಮಿ ತುಂಬಾ ಪವಾಡ ಮಾಡಿದ್ದಾರೆ. ಪವಾಡಗಳು ಅಂದ್ರೆ ಒಂದರ ಮೇಲೆ ಒಂದು ತುಂಬಾನೇ ಪವಾಡ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಕೆರೆ ಕಟ್ಟಿಸಿದ್ರು. ಕೆರೆ ಕಟ್ಟಬೇಕಾದ್ರೆ ಪೇಮೆಂಟ್ ಕೊಡ್ಬೇಕಲ್ವಾ, ಪೇಮೆಂಟ್ ಕೊಡ್ಬೇಕಾದ್ರೆ ಎಲ್ರು ಮರಳಿನ ಕುಪ್ಪೆ ಮಾಡಿ ಅಂತಂದ್ರು. ಮರಳಿನ ಕುಪ್ಪೆ ಮಾಡಿದ್ರು. ಮರಳಿನ ಕುಪ್ಪೆಯಲ್ಲಿ ನಿಮ್ಮ ಪ್ರತಿಫಲ ಇರುತ್ತೆ, ಅದರಲ್ಲಿ ಕೆಲ್ಸಕ್ಕೆ ಪ್ರತಿಫಲ ನೋಡಿ ಅಂತಂದ್ರು. ಜನಗಳು ಎಲ್ರು ನಗ್ತಾರೆ, ಆದ್ರೂ ಹೇಳ್ತಿದಾರಲ್ವಾ ಮಾಲೀಕ, ಅದ್ ನೋಡ್ಲೇಬೇಕು ಅಂತ ನೋಡಿದಾಗ ಎಲ್ರ ಕುಪ್ಪೆಯಲ್ಲೂ ಅಮೌಂಟ್ ಬಂದಿತ್ತು. ಅಮೌಂಟ್ ಅಂದ್ರೆ ಕಾಯಿನ್ಸ್, ಅವಾಗಿನ ಇದ್ರಲ್ಲಿ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಇಲ್ಲ ಬಂಗಾರದ ನಾಣ್ಯಗಳು. ಆ ಕೆಲಸದಲ್ಲಿ ಒಬ್ರು ಗರ್ಭಿಣಿ ಸಮೇತ ಕೆಲಸ ಮಾಡ್ತಿರ್ತಾಳೆ. ಅವರಿಗೆ 2 ಆಳುಗಳ ಅಮೌಂಟ್ ಬಂದಿರುತ್ತೆ, ಅಂದ್ರೆ ಕೂಲಿ ಬಂದಿರುತ್ತೆ. ನನ್ಗೆ 2 ಆಳು ಬಂದಿದೆ ಅಂತ ಹೇಳ್ತಾರೆ. ನೀನ್ ಒಬ್ಳೆ ಅಲ್ಲಮ್ಮ ಮಾಡಿದ್ದು, ಒಬ್ಳೆ ಅಲ್ಲಮ್ಮ ಕೆಲಸ ಮಾಡಿರೋದು, ನೀನು ಹೊಟ್ಟೆಯಲ್ಲಿರೋ ಮಗು ಸಮೇತ ಕೆಲಸ ಮಾಡಿದೆ, ಹಾಗಾಗಿ 2 ಕಾರ್ಮಿಕರ ಕೂಲಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ ಸ್ವಾಮಿಗಳು. ಹಾಗೆ ಒಂದಲ್ಲ ಎರಡಲ್ಲ ಸತ್ತಿರೋ ಎಮ್ಮೆನ ಬದುಕಿಸಿ ಹಾಲ್ ಕರೆದಿದ್ದಾರೆ. ಹೀಗೆ ಸುಮಾರು ಪವಾಡಗಳನ್ನ ಮಾಡಿ, ಹೀಗೆ ಹಲವಾರು ಪವಾಡಗಳನ್ನ ಮಾಡಿ ಪವಾಡ ಪುರುಷರಾಗಿ ಹಿಂದೂ ಪಂಚಾಂಗದ ಪ್ರಕಾರ ಚಿತ್ತ ನಕ್ಷತ್ರದ ಪಾಲ್ಗುಣ ಮಾಸದಂದು ತಿಪ್ಪೇರುದ್ರ ಸ್ವಾಮಿಯವರು ತನ್ನ ಇಚ್ಛೆಯಂತೆ ಜೀವಂತ ಸಮಾಧಿಯಾದ ಅಂದಿನಿಂದ ಆ ಚಿತ್ತ ನಕ್ಷತ್ರದ ಪಾಲ್ಗುಣ ಮಾಸದಂದೇ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ತೇರು ರಥೋತ್ಸವ ನಡೆಯುತ್ತೆ. ಇದು ಒಂದು ಕಡೆ ಅಲ್ಲ, ಬರೀ ಕರ್ನಾಟಕ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ ಅಷ್ಟೇ ಅಲ್ಲದೆ ಇನ್ನು ಹಲವಾರು ರಾಜ್ಯಗಳಿಂದ ಭಕ್ತಾದಿಗಳು ಬಂದು ಅವರ ಸಮೇತ ಈಡೇರಿಸಿಕೊಂಡಿದ್ದಾರೆ. ಇಲ್ಲಿ ಅಂದ್ರೆ ತುಂಬಾ ಪವಾಡಗಳೇ ನಡೀತಿದಾವೆ, ಈಗ್ಲೂ ನಡೀತಾ ಇದಾವೆ. ಹಾಗೆ ಇಲ್ಲಿ ನೋಡಿ ವೀರಗಾಸೆ ನಡೀತಾ ಇದೆ. ವೀರಗಾಸೆ ನೋಡೋಣ ಬನ್ನಿ.
ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಒಳಮಠದ ಹತ್ರ ಅಂದ್ರೆ ತೇರ್ ಹೋಗಿ ಸ್ಟಾಪ್ ಆಗಿತ್ತಲ್ವಾ ಅಲ್ಲಿ ಹೋಗ್ಬೇಕಾಗಿತ್ತು. ಇಲ್ಲಿ ನೇರ ಬಂದಿದ್ದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಎದುರುಗಡೆ ಬಂದು ತೇರ್ ನಿಂತ್ಕೊಂತು. ಅಲ್ಲಿಂದ ಮತ್ತೆ ರಿಟರ್ನ್ ಹೋಗುತ್ತೆ. ಎಲ್ಲಿ ಶಿವನ ದೇವಸ್ಥಾನದ ಹತ್ರ ಹೋಗಿ ನಿಲ್ಲುತ್ತೆ ಮತ್ತೆ ರಿಟರ್ನ್. ಇಲ್ಲಿಂದ ನಮ್ಮ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ರು ಇದ್ರಲ್ವಾ, ನಮ್ಮ ಫ್ರೆಂಡ್ಸ್ ಎಲ್ರು ಇಲ್ಲಿಂದ ಅವರು ಊರಿಗೆ ಹೊರಟ್ರು. ಇಲ್ಲಿಂದ ನಾನು ಮತ್ತೆ ತೇರ್ ಹತ್ರ ಹೋದೆ. ತೇರ್ ಹತ್ರ ಹೋಗ್ಬೇಕಾದ್ರೆ ಇನ್ನು ಇಲ್ಲಿ ಅಂಗಡಿಗಳು ಯಾವ್ದು ಇಟ್ಟಿಲ್ಲ, ಯಾಕಂದ್ರೆ ತೇರು ಬೀದಿ ಅಲ್ವಾ ಇದು. ಬಂದು ರಿಟರ್ನ್ ಹೋಗ್ಬಿಟ್ಟ ಆದ್ಮೇಲೆನೆ ಅಂಗಡಿಗಳು ಇಡ್ತಾರೆ. ಹಾಗಾಗಿ ನಾನು ಅಂಗಡಿ ಇರೋ ಅಷ್ಟು ಹೊತ್ತು ನಾನು ಇರಕ್ಕಾಗಲ್ಲ ಅಂತೇಳಿ ಅಲ್ಲಿಂದ ನಾನು ಎಕ್ಸಿಟ್ ಆಗೋ ಟೈಮ್ ಬಂತು. ನೋಡಿ ಇಲ್ಲಿ 2 ರಥ ಇದೆ. ಮತ್ತೆ ಶುಕ್ರವಾರ ಸೋಮವಾರ ಇನ್ನೊಂದು ರಥ ಸ್ಟಾರ್ಟ್ ಆಗುತ್ತೆ. ರಿಟರ್ನ್ ಬಂದು ತೇರು ನಿಂತ್ಕೊಂಡಾದ್ಮೇಲೆ ಸ್ವಾಮಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಂದು ವಿಗ್ರಹನ ಎತ್ಕೊಂಡ್ ಬಂದು ಪಲ್ಲಕ್ಕಿ ಇಟ್ಬಿಟ್ಟು ಪಲ್ಲಕ್ಕಿಯಿಂದ ಮತ್ತೆ ಮೆರವಣಿಗೆ ಮಾಡ್ಕೊಂಡು ನೇರ ಒಳಮಠಕ್ಕೆ ಕರ್ಕೊಂಡು ಹೋಗಿ ಇಡ್ತಾರೆ. ಮತ್ತೆ ಅಲ್ಲಿ ಪೂಜೆ ಎಲ್ಲ ನೆರವೇರಿಸ್ತಾರೆ. ಹೀಗೆ ಇಲ್ಲಿ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ, ತುಂಬಾ ಅದ್ದೂರಿಯಾಗೂ ನಡೆಯುತ್ತೆ. ಏನು ಯಾವತ್ತು ಯಾವ ವರ್ಷನೂ ಏನಂದ್ರೆ ಏನೂ ಆಗಿಲ್ಲ, ದೇವರ ದಯೆ ಅಂತ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಜಾತ್ರೆ ನಡೀತು. ಇವರ ಒಂದು ಚರಿತೆ ನಾನು ಇನ್ನೊಂದ್ಸತಿ ಹೋದಾಗ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಆದರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ನನ್ನ ನೋಟಿಫಿಕೇಶನ್ ಅಂದ್ರೆ ನಾನು ಹಾಕೋ ವಿಡಿಯೋ ಲಾಗ್ಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಜೈ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ, ಜೈ ಜೈ ತಿಪ್ಪೇರುದ್ರ ಸ್ವಾಮಿ ಕಿ ಜೈ. ಇನ್ನೊಂದು ಏನ್ ಗೊತ್ತಾ, ಶಿವನ ಒಂದು ಅಂಶವೇ ಈ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಆಚೆನೂ ತುಂಬಾ ಕ್ಯೂ ಇದೆ, ತುಂಬಾ ಕ್ಯೂ ಅಂದ್ರೆ 4-5 ಲೈನ್ಸ್ ಇದ್ವು. ಹಾಗಾಗಿ ನಾವು ಒಳಗಡೆ ಹೋಗಕ್ಕಾಗಿಲ್ಲ. ಭಗವಂತ ಇನ್ನೊಂದ್ಸತಿ ನಾವು ಬರ್ತೀವಿ ಅಂತ ಹೇಳ್ತಾ ಇಲ್ಲಿ ಆಚೆಯಿಂದ ನಾನು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೇರ ನಮ್ಮ ಮನೆಗೆ ಬಂದ್ಬಿಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್.